ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಪವರ್ ಸೋರ್ಸಸ್ ಆಫ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮಷೀನ್ ಬಗ್ಗೆ ಮತ್ತು ಅದರ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಆಕ್ಸೆಸರೀಸ್ನ ಗುರುತಿಸೋಣ. ಬನ್ನಿ ಮೊದಲು ನಾವು CO2 ವೆಲ್ಡಿಂಗ್ ನೋಡೋಣ. GMAWನ ಪವರ್ ಸೋರ್ಸಸ್ನ ಬಗ್ಗೆ ಹೇಳುವುದು, GMAW ವೆಲ್ಡಿಂಗ್ ಮಷೀನ್ ಮತ್ತು ಎಕ್ಸೆಸರೀಸ್ ಅನ್ನು ಗುರುತಿಸುವುದು. CO2 ವೆಲ್ಡಿಂಗ್ನ ಪರಿಚಯ. ಮೆಟಲ್ ಅನ್ನು ಜೋಡಿಸುವಂತಹ ಎಲ್ಲಕ್ಕಿಂತ ಒಳ್ಳೆ ಪ್ರಕಾರ ಫ್ಯೂಜಲ್ ವೆಲ್ಡಿಂಗ್. ಯಾಕಂದ್ರೆ ಈ ಪ್ರಕ್ರಿಯೆಯಲ್ಲಿ ವೆಲ್ಡೆಡ್ ಜೋಡಣೆಯಲ್ಲಿ ವೆಲ್ಡಿಂಗ್ ಮೂಲಕ ಪೂರ್ತಿಯಾಗಿ ಸುರಕ್ಷಿತವಾಗಿ ಮತ್ತು ಹರಡಿರುವ ಪ್ಯಾಡಲ್ ಅನ್ನು ಜೋಡಿಸುವ ಶಕ್ತಿ ಗುಣ ಇರುತ್ತೆ. ವಾಯುಮಂಡಲದಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಹರಡಿರುವ ಹಾಗೆ ಅವಶೋಷಿತವಾಗುತ್ತೆ. ಇದರಿಂದ ಹರಡಿರುವ ತುಣುಕುಗಳು ಇದರಿಂದ ವೆಲ್ಡಿಂಗ್ ಮಾಡುವಾಗ ಶಕ್ತಿ ಇಲ್ಲದಂತಹ ಗನ್ ತಯಾರಾಗುತ್ತವೆ ಮತ್ತು ಹರಡಿರುವ ಕಣಗಳು ಎಲೆಕ್ಟ್ರೋಡ್ನಲ್ಲಿ ಲೇಪಿತವಾಗಿ ಫ್ಲಕ್ಸ್ ಸುಟ್ಟಿರೋದ್ರಿಂದ ಉತ್ಪನ್ನವಾಗುವ ಗ್ಯಾಸ್ ಮೂಲಕ ಹೀಟ್ ಅನ್ನು ಸಂರಕ್ಷಿಸುತ್ತೆ. ವೆಲ್ಡಿಂಗ್ ಟಾರ್ಚ್ ಅಥವಾ ಬಂದೂಕ್ನ ಮಾಧ್ಯಮದಿಂದ ಆರ್ಗನ್ ಹೀಲಿಯನ್, ಕಾರ್ಬನ್ ಡೈಆಕ್ಸೈಡ್ನಂತಹ ಅಕ್ರಿಯ ಗ್ಯಾಸ್ ಅನ್ನು ದಾಟಿ ಈ ರೀತಿಯಾದ ಪರೀಕ್ಷಣ ಕ್ರಿಯೆಯನ್ನು ಪ್ರಾಪ್ತಿ ಮಾಡಲಾಗುತ್ತೆ. ಆರ್ಕೋ ಬೇಸ್ ಮೆಟಲ್ ಮತ್ತು ಖಾಲಿ ಇರುವ ವೈರ್ ಎಲೆಕ್ಟ್ರೋಡ್ನ ಮಧ್ಯೆ ಒಂದು ಟಾರ್ಚ್ನ ಮೂಲಕ ನಿರಂತರವಾಗಿ ಒದ್ದೆ ಮಾಡಲಾಗುತ್ತೆ. ಬನ್ನಿ ಈಗ GMAW ಮತ್ತು ಅದರ ಸಹಾಯಕ ಉಪಕರಣಗಳ ಕಡೆ ನೋಡೋಣ. ಒಂದು ನಿರಂತರ ವೋಲ್ಟೇಜ್ CV ಪವರ್ ಮೂಲಕ 2 ಪವರ್ ಕಾರ್ಡ್, 3 ಫೀಡರ್ನಿಂದ ಕೇಬಲ್, 4 ಗ್ರೌಂಡ್ ಕೇಬಲ್, 2 ಪೀಸ್, 5 ವರ್ಕ್ ಪೀಸ್, 6 ವೆಲ್ಡಿಂಗ್ ಟಾರ್ಚ್, 7 ನಿರಂತರವಾಗಿ ಓಡುವ ವೈರ್ ಫೀಡರ್, 8 ಎಲೆಕ್ಟ್ರೋಡ್ ವೈರ್, 9 ಗ್ಯಾಸ್ ನಲ್ಲಿ, 10 ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್, 11 ಫ್ಲೋಮೀಟರ್ನ ಜೊತೆಗೆ ಗ್ಯಾಸ್ನ ನಿಯಾಮಕ. GMM ವೆಲ್ಡಿಂಗ್ನ ಸಿದ್ಧಾಂತ: 1 ನಿರಂತರವಾಗಿ ಬಳಸುವ ಉಪಭೋಜ ಖಾಲಿ ವೈರ್, ಎಲೆಕ್ಟ್ರೋಡ್ ಮತ್ತು ಬೇಸ್ ಮೆಟಲ್ನ ಮಧ್ಯದಲ್ಲಿ ಬಳಸಲಾಗುತ್ತೆ. ಈ ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಬಿಸಿಯಾಗಿರುವ ಆಧಾರ ಧಾತು ಮತ್ತು ಹರಡಿ ತುಂಬಿರುವ ಧಾತುವನ್ನು ವೆಲ್ಡಿಂಗ್ ಟಾರ್ಚ್ನಲ್ಲಿ ಸಾಗಿಸುವ ಅಕ್ರಿಯವಾಗಿ ಹರಿಯುವ ಪ್ರವಾಹದಂತ ಗ್ಯಾಸ್ ಅನ್ನು ಪರಿಲಕ್ಷಿತ ಮಾಡಲಾಗುತ್ತದೆ. GMAWದ ಸಹಾಯಕ ಉಪಕರಣ ಮೈಕ್ ಪವರ್ ಶ್ರೋತ್ ಮುಖ್ಯವಾದ ಪವರ್ ಅನ್ನು ಉಪಯೋಗ ಮಾಡುತ್ತೆ ಮತ್ತು ಆ ಮುಖ್ಯ ಪವರ್ ಅನ್ನು CV ನಿರಂತರವಾಗಿ ವೋಲ್ಟೇಜ್ GCಯಲ್ಲಿ ಪರಿವರ್ತಿಸುತ್ತೆ. ಮಿಂಡ್ ವೆಲ್ಡಿಂಗ್ ಪ್ರಕ್ರಿಯೆಗಾಗಿ ಉಪಯುಕ್ತವಾಗಿರುವ ಪ್ರತ್ಯಕ್ಷವಾಗಿರುವ ವರ್ತಮಾನದ ಶಕ್ತಿ ಮಿಡ್ ವೆಲ್ಡಿಂಗ್ ಪವರ್ ಶ್ರೋತ್ ವೋಲ್ಟೇಜ್ ಅನ್ನು ನಿಯಂತ್ರಿಸುತ್ತೆ ಅಥವಾ ವೋಲ್ಟೇಜ್ ಸ್ಟಡ್ ಸ್ವಿಚ್, ವಿಂಡ್ ಹ್ಯಾಂಡಲ್ ಅಥವಾ ಟ್ರಾನಿಕ್ ರೂಪದಲ್ಲಿ ವೈರ್ ಎಲೆಕ್ಟ್ರೋಡ್ನ ಕ್ರಾಸ್ ಸೆಕ್ಷನ್ನ ಕ್ಷೇತ್ರದ ಮೂಲಕ ಮಾಡಲಾಗುತ್ತದೆ. ಮತ್ತೆ ವೈರ್ನ ಗತಿ ಕರೆಂಟ್ನ ಮೂಲಕ ಹರಿಯುವ ಕಮ್ಮಿ ಮಾಡಿರುವ ಆವರೇಜ್ ಅಥವಾ ಕರೆಂಟ್ ಅನ್ನು ನಿಯಂತ್ರಿಸಲಾಗುತ್ತೆ. ಇದು ಎಷ್ಟು ಅಧಿಕವಾಗಿರುತ್ತೋ ಪ್ರತ್ಯೇಕ ವೈರ್ನ ಆಕಾರಕ್ಕಾಗಿ ವೈರಿನ ಗತಿ ಅಷ್ಟೇ ಅಧಿಕವಾಗಿರುತ್ತೆ. ಪವರ್ ಶ್ರೋತ್ ಎಷ್ಟು ಅಧಿಕ ಆಂಪರೇಜ್ ಉತ್ಪನ್ನ ಮಾಡುತ್ತೆ? ಯಾಕಂದ್ರೆ ಮೈಕ್ ಪವರ್ ಶ್ರೋತ್ನ ಔಟ್ಪುಟ್ DC ಆಗಿದೆ. ಟರ್ಮಿನಲ್ಗೆ ಪ್ಲಸ್ ಮತ್ತು ಮೈನಸ್ ಲೇಬಲ್ ಮಾಡಲಾಗುತ್ತೆ. ಔಟ್ಪುಟ್ ಪಕ್ಷದಲ್ಲಿ ಎಲೆಕ್ಟ್ರಿಕ್ ಸರ್ಜಿಕ್ನ ಸಿದ್ಧಾಂತ ಹೇಳುತ್ತೆ 70% ಸೆಕೆ ಯಾವಾಗ್ಲೂ ಸಕಾರಾತ್ಮಕ ಪಕ್ಷದಲ್ಲೇ ಆಗುತ್ತೆಂದು. ವೆಲ್ಡರ್ನ ಸಕಾರಾತ್ಮಕ ಪಕ್ಷದಲ್ಲಿ ಸೇರಿರುವ ಲೀಡ್ ಪೂರ್ತಿ ಉತ್ಪನ್ನ ಮಾಡಿರುವ ಸೆಕೆಯಲ್ಲಿ 70% ಕಡಿಮೆ ಮಾಡುತ್ತೆ. ಈ ಪ್ರಕಾರವಾಗಿ ಪವರ್ ಶ್ರೋತ್ನ ಉಪಯೋಗ SMAWದಲ್ಲಿ ಮಾಡಲಾಗುತ್ತೆ.
ಮತ್ತು GTAW-GMAWಗಾಗಿ ವಿಶೇಷತೆ ಅಂದ್ರೆ ಅಡೆತಡೆಯನ್ನು ಪಾರು ಮಾಡುತ್ತೆ. ವಕ್ರ ಬಿ ಮಷೀನ್ನಲ್ಲಿ 50 ವೋಲ್ಟ್ನ ಸೆಟ್ಟಿಂಗ್ ಆಗಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ನ ವಕ್ರದ ಪ್ರತಿನಿಧಿತ್ವ ಮಾಡುತ್ತೆ. ವೆಲ್ಡಿಂಗ್ ವೋಲ್ಟೇಜ್ನಲ್ಲಿ 20 ರಿಂದ 25% ಪರಿವರ್ತನೆ ಆಗುತ್ತೆ. ವೋಲ್ಟ್ನಿಂದ 25 ವೋಲ್ಟ್ನ ಪರಿಣಾಮ ಸ್ವರೂಪ 142 ಆಂಪಿಯರ್ಸ್ನಿಂದ 124 ಎಸ್ ತನಕ 13%ದಲ್ಲಿ ಸುಮಾರು 3%ದಷ್ಟು ಕಡಿಮೆಯಾಗುತ್ತೆ. ಈ ರೀತಿ ನಿಧಾನವಾಗಿ ಬಂದಿರುವ ಬಿ ಆಂಪೈರ್ ಕರ್ವ್ ಔಟ್ಪುಟ್ ವೋಲ್ಟೇಜ್ನಲ್ಲಿ ಸಮಾನವಾಗಿ ಚಿಕ್ಕ ಬದಲಾವಣೆಯ ಜೊತೆಗೆ ಆಂಪರೇಜ್ನಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಇದರಿಂದ ಫ್ಲಾಟ್ ವಿಶೇಷತೆ ಪವರ್ ಸ್ರೋತ್ ಅಥವಾ ನಿರಂತರ ವೋಲ್ಟೇಜ್ ಪವರ್ ಸ್ರೋತ್ನ ರೂಪದಲ್ಲಿ ನಂಬಲಾಗುತ್ತೆ. ಈ ರೀತಿಯಾದ ಪವರ್ ಸ್ರೋತ್ನ ಉಪಯೋಗವನ್ನು GMAW ಮತ್ತು ಆರಾ ಪ್ರಕ್ರಿಯೆ ಮಿಡ್/MG ಟಾರ್ಚ್ನಲ್ಲಿ ಮಾಡಲಾಗುತ್ತೆ. ಮಿಡ್ ಟಾರ್ಚ್ ವೈರ್ ಮೀಟರ್ನೊಂದಿಗೆ ಸೇರಿರುತ್ತೆ ಮತ್ತೆ ಇದರ ಕಾರ್ಯವನ್ನು ವೈರ್ ಎಲೆಕ್ಟ್ರೋಡ್ ಪರೀಕ್ಷಣೆ ಗ್ಯಾಸ್ ಮತ್ತು ವಿದ್ಯುತ್ ವೆಲ್ಡಿಂಗ್ ಕರೆಂಟ್ ಅನ್ನು ವೆಲ್ಡಿಂಗ್ ಕ್ಷೇತ್ರದವರೆಗೆ ತಲುಪಿಸುತ್ತೆ. ಬನ್ನಿ ವಿಭಿನ್ನ ಮಿಡ್ ಟಾರ್ಚ್ ಲೈನರ್ನ ಮಧ್ಯದಲ್ಲಿ ಸಾಮಾನ್ಯ ವಿಷಯಗಳ ಬಗ್ಗೆ ಗಮನ ಹರಿಸೋಣ. ಲೈನರ್ ಟಾರ್ಚ್ ಲೈನರ್ನ ಭಾಗವನ್ನು ಜೀವನ ಕಾಲದ ಲೈನರ್ ಮತ್ತು ವೈರ್ನ ಗುಣಮಟ್ಟದ ಆಧಾರದ ಮೇಲೆ ಸುಮಾರು 1 ರಿಂದ 4 ರೋಲ್ ಮಿಗ್ದಾರದ್ದಾಗಿರುತ್ತೆ. ವಿಭಿನ್ನ ಪ್ರಕಾರದ ವೈರ್ಗಾಗಿ ಬೇರೆ ಬೇರೆ ಸಾಮಗ್ರಿಗಳಿವೆ. ಟೋಸ್ ವೈರಿಗಾಗಿ ಎಲೆಕ್ಟ್ರಾನ್, ಉದಾಹರಣೆ ಸ್ಟೀಲ್ಗೆ ಅಥವಾ ಸ್ಟೈನ್ಲೆಸ್ ಲೈಮರ್, ಮತ್ತು ಅಲ್ಯೂಮಿನಿಯಂ ಗ್ಯಾಸ್ ವಿಫ್ಯೂಸರ್ಗಾಗಿ ಟೆಫ್ಲಾನ್ ಲೈನರ್. ಇದರ ಕಾರ್ಯ ಇದನ್ನು ನಿರ್ಧರಿಸಬೇಕು. ಪರೀಕ್ಷಣಾ ಗ್ಯಾಸ್ ಅನ್ನು ಪರಿಲಕ್ಷಣಾ ನೋಜಲ್ ತನಕ ತಲುಪಿಸಬೇಕು. ಇದರಿಂದ ಗ್ಯಾಸ್ ಅನ್ನು ಯಥಾಸಂಭವ ಸೀದಾ ಹೊರಗೆ ತೆಗೆಯಲು ಮತ್ತು ಗ್ಯಾಸ್ ಶೀಲ್ಡ್ ನೋಜಲ್ನ ಒಳಗೆ ಸಮಾನ ರೂಪದಲ್ಲಿ ಗ್ಯಾಸ್ ಹರಿಸಲು ಡಿಸೈನ್ ಮಾಡಲಾಗಿದೆ. ಡಿಫ್ಯೂಸರ್ ತಾಮ್ರ, ಹಿತ್ತಾಳೆ ಅಥವಾ ಫೈಬರ್ನಂತಹ ವಿಭಿನ್ನ ಸಾಮಗ್ರಿಗಳಿಂದ ಮಾಡಲಾಗುತ್ತೆ. ಕೆಲವು ರಿಫ್ಯೂಸರ್, ಟಿಪ್ ಹೋಲ್ಡರ್, ಕಾಂಟ್ಯಾಕ್ಟ್ ಟಿಪ್ ಹೋಲ್ಡರ್ ಕೂಡ ಇವೆ. ಇವು ವೆಲ್ಡಿಂಗ್ ಟಿಪ್ ಅನ್ನು ತಮ್ಮ ಜಾಗದಲ್ಲಿ ಇಡುತ್ತವೆ. ಕಾಂಟ್ಯಾಕ್ಟ್ ಟಿಪ್ಸ್ ಇಡುತ್ತದೆ. ಸಂಪರ್ಕ ಟಿಪ್ /ಟ್ಯೂಬ್ ಒಳ್ಳೆ ಮೌಲ್ಯದ್ದಾಗಿರಬೇಕು. ಅಧಿಕಾಂಶ ಸಂಪರ್ಕ ಯುಕ್ತಿ ತಾಮ್ರದ ಮಿಶ್ರ ಧಾತುವಿನಿಂದ ಮಾಡಲಾಗುತ್ತೆ. ಗುಣಮಟ್ಟದ ಮಿಶ್ರ ಧಾತುಗಳು ಉತ್ತಮವಾಗಿರುತ್ತವೆ. ಪಿಪ್ ತಾರ್ ಎಲೆಕ್ಟ್ರಾನ್ಗೆ ಕರೆಂಟ್ ಪ್ರವಾಹಿತ ಮಾಡುತ್ತೆ. ಎಲ್ಲಿ ತನಕ ಅಂದ್ರೆ ಒಡೆದು ಹೋಗುವವರೆಗೆ. ಮಿಗ್ ಟ್ರಿಪ್ನಲ್ಲಿ ಸಹ ಕ್ರಿಯಾತ್ಮಕ ನಿಯಂತ್ರಣವಾಗುತ್ತೆ. ಪಾರಂಪರಿಕ ಡಿಸಿ ಮತ್ತು ಪಿಜಿ MAWದಲ್ಲಿ ವೆಲ್ಡಿಂಗ್ ಪ್ಯಾರಾಮೀಟರ್ ಸೆಟ್ ಮಾಡುವ ಕಷ್ಟವನ್ನು, ಸಿಂಗಲ್ ನೋಬ್ ನಿಯಂತ್ರಣ ಮಾಡುವ ಉಪಕರಣಗಳ ವಿಕಾಸವನ್ನು ಹೆಚ್ಚಿಸಲಾಗಿದೆ. ಇದರಿಂದ ಇವುಗಳನ್ನು ಸಹ ಕ್ರಿಯಾತ್ಮಕ ನಿಯಂತ್ರಣದ ರೂಪದಲ್ಲಿ ತಿಳಿಯಲಾಗಿದೆ. ಈ ಪ್ರಣಾಳಿಕೆ ಇವುಗಳ ನಿಯಂತ್ರಣದ ಮಾಧ್ಯಮದಿಂದ ವರ್ತಮಾನದ ವೆಲ್ಡಿಂಗ್, ಉದಾಹರಣೆ ತಾರ್ ಫೀಡ್ನ ಗತಿ, ವರ್ತಮಾನ ಮತ್ತು ವೋಲ್ಟೇಜ್ನ ಸಂಯೋಜನೆಯೊಂದಿಗೆ ನಿರ್ಧರಿಸಲಾಗುತ್ತೆ. ಉಪಕರಣಗಳಲ್ಲಿ ಪೂರ್ವ ನಿರ್ಧಾರಿತ ಮಾಪದಂಡ ಮತ್ತು ನಿಯಂತ್ರಣ ಸಮೀಕರಣ ಎರಡನ್ನು ಸಂಗ್ರಹಣೆ ಮಾಡೋದು ಮತ್ತು ಒಂದೇ ಒಂದು ಇನ್ಪುಟ್ ಸಿಗ್ನಲ್ನ ಉತ್ತರದೊಂದಿಗೆ ಔಟ್ಪುಟ್ ಅನ್ನು ಸ್ವಚಾಲಿತ ರೂಪದಲ್ಲಿ ಸಮಯೋಜತೆ ಮಾಡೋದು ಸಂಭವವಿದೆ. ಈ ಪ್ರಣಾಳಿಕೆಯನ್ನು ಸಹ ಕ್ರಿಯಾತ್ಮಕ ನಿಯಂತ್ರಣದ ರೂಪದಲ್ಲಿ ತಿಳಿಯಲಾಗಿದೆ. ಈ ಚಿತ್ರ ಏನ್ ತೋರಿಸುತ್ತೆ ಅಂದ್ರೆ QEF ವೈರ್ ಫೀಡರ್ ಮಿಗ್/MAG ವೆಲ್ಡಿಂಗ್ ಸೆಟಪ್ನ ಭಾಗವಾಗಿದೆ. ಈ ವೈರ್ ಎಲೆಕ್ಟ್ರೋಡ್ ಗತಿಯನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಈ ವೈರ್ ಅನ್ನು ಫಿಲ್ಟರ್ನಿಂದ ವೆಲ್ಡಿಂಗ್ ಟಾರ್ಚ್ನ ಮಾಧ್ಯಮದಿಂದ ವರ್ಕ್ ಪೀಸ್ ತನಕ ನೂಕುತ್ತಾ ವೆಲ್ಡಿಂಗ್ ಮಾಡೋದಕ್ಕೆ ಮಾರ್ಗ ಪ್ರದಾನ ಮಾಡುತ್ತೆ. ವೆಲ್ಡಿಂಗ್ ಪವರ್ ಸ್ರೋತ್ನಿಂದ ಇಂಟರ್ ಕನೆಕ್ಟಿಂಗ್ ಲೀಡ್ನ ಮಾಧ್ಯಮದಿಂದ ಫೀಡರ್ ತನಕ ಮತ್ತು ವೆಲ್ಡಿಂಗ್ ಟಾರ್ಚ್ 3ರ ತನಕ ಸಾಗಿಸಲು ಒಂದು ಸಾಲಿನಾಯ್ಡ್ನ ಮಾಧ್ಯಮದಿಂದ ಗ್ಯಾಸ್ ಪ್ರವಾಹ ನಿಯಂತ್ರಣ ಪ್ರದಾನ ಮಾಡುತ್ತೆ. ಮತ್ತೆ ಗ್ಯಾಸ್ ಅನ್ನು ಗ್ಯಾಸ್ ರೆಗ್ಯುಲೇಟರ್ನಿಂದ ಫೀಡರ್ನ ಜೊತೆಗೆ ಬೆಲ್ಟ್
ಕ್ಷೇತ್ರದವರೆಗೆ ಮತ್ತೆ ಮೇಕ್ ವೆಲ್ಡಿಂಗ್ ಟಾರ್ಚ್ ಮತ್ತೆ CO2 ಗ್ಯಾಸ್ ಸಿಲಿಂಡರ್ ಮತ್ತೆ ರೆಗ್ಯುಲೇಟರ್ ತನಕ ತಲುಪಿಸಲಾಗುತ್ತೆ. GMAW/CO2 ವೆಲ್ಡಿಂಗ್ ಆಗಿ ಅವಶ್ಯಕ ಪರೀಕ್ಷಣಾ ಗ್ಯಾಸ್ನ ಅಪೂರ್ತಿ, ಗ್ಯಾಸ್ ಸಿಲಿಂಡರ್ನಿಂದ ಒಂದು ಔಟ್ಲೆಟ್ ವಾಲ್ವ್ ಮತ್ತು ನಿಯಾಮಕ ಗ್ಯಾಸ್ ಪ್ರವಾಹನ ಮೀಟರ್ನ ಮಾಧ್ಯಮದಿಂದ ಮಾಡಲಾಗುತ್ತೆ. ಇದೊಂದು ಗುಂಡಾಗಿದೆ. ಇದರಲ್ಲಿ ಗ್ಲಾಸ್ ಟ್ಯೂಬ್ನಲ್ಲಿ ಸ್ನಾತಕ ಅಂಕಿಗಳಿರುತ್ತವೆ. ಫ್ಲೋ ಮೀಟರ್ನಲ್ಲಿ ಹಾಕಿರುವ ಫ್ಲೂ ರೇಟ್ ಅಡ್ಜಸ್ಟ್ಮೆಂಟ್ ವಾಲ್ವ್ ವೆಲ್ಡಿಂಗ್ ಗನ್ನಲ್ಲಿ ಅಕ್ರಿಯ ಗ್ಯಾಸ್ CO2 ಗ್ಯಾಸ್ ಪ್ರವಾಹವನ್ನು ಪ್ರತಿ ಮಿನಿಟ್ನ ಮೀಟರ್ನಲ್ಲಿ ನಿಯಂತ್ರಣ ಮಾಡುತ್ತೆ. CO2ಗಾಗಿ ಗ್ಯಾಸ್ ಫ್ರೀ ಹೀಟರ್ ವೆಲ್ಡಿಂಗ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸರಳ ರೂಪದಲ್ಲಿ ಸಿಲಿಂಡರ್ನಲ್ಲಿ ತುಂಬಲಾಗುತ್ತೆ. ಅಂದ್ರೆ ರೂಮ್ನ ತಾಪಮಾನ ಮತ್ತು ಜೋರಾಗಿ ಒತ್ತುವುದರಿಂದ CO2 ಸಂಗನಿತವಾಗಿ ತರಳ ರೂಪದಲ್ಲಿ ಬದಲಾಗುತ್ತೆ. ಹಾಗಾಗಿ ವೆಲ್ಡಿಂಗ್ ಮಾಡುವಾಗ ತರಳ CO2ಗೆ ವೆಲ್ಡಿಂಗ್ ಟಾರ್ಚ್ನಲ್ಲಿ ಪ್ರವೇಶ ಮಾಡುವಾಗ ಗ್ಯಾಸ್ನ ರೂಪದಲ್ಲಿ ಇರಬೇಕು. CO2 ಎರಡು ರೀತಿಯಲ್ಲಿ ಉರಿಯುತ್ತೆ ಮತ್ತು ನಿಧಾನವಾಗಿ ಹರಿಯುತ್ತಾ ಗ್ಯಾಸ್ ಆಗಿ ಬದಲಾಗುತ್ತೆ. ಇದರಿಂದ ಗ್ಯಾಸ್ ತಣ್ಣಗಾಗುತ್ತೆ. ಅಂದ್ರೆ ರೆಗ್ಯುಲೇಟರ್ ಇನ್ಲೆಟ್ನಲ್ಲಿ ಇರುವ ಗ್ಯಾಸ್ ರೆಗ್ಯುಲೇಟರ್ನಲ್ಲಿ ಸೇರ್ಕೊಂಡು ಮತ್ತು ಜಮಾ ಆಗುತ್ತೆ. ಇದರಿಂದ ಗ್ಯಾಸ್ನ ಮಾರ್ಗ ಸರಾಗವಾಗುತ್ತೆ. ಆದ್ದರಿಂದ ಶೀತದಿಂದ ಬಚಾವಾಗಲು ಸಿಲಿಂಡರ್ನಿಂದ ಹೊರಡುವ ಗ್ಯಾಸ್ನ ತಾಪಮಾನವನ್ನು ಹೆಚ್ಚಿಸಲು ಸಿಲಿಂಡರ್ನಿಂದ ಒಂದು ಗ್ಯಾಸ್ ಹೀಟರ್ ಜೋಡಿಸಲಾಗುತ್ತೆ. ಹಾಗಾಗಿ ವೆಲ್ಡಿಂಗ್ನ ಮೂಲಕ ಒಂದೇ ಸಮನಾಗಿ ಗ್ಯಾಸ್ ಪ್ರವಾಹ ಇಡಬೇಕಾಗುತ್ತೆ. ಬನ್ನಿ ಬೇಗ ಪುನರಾವರ್ತಿಸೋಣ. GMAWದ ವಿಭಿನ್ನ ಭಾಗಗಳು. ಮೊದಲನೆಯದು ಸ್ಥಿರ ವೋಲ್ಟೇಜ್ CV ಪವರ್ ಸೋರ್ಸ್, ಎರಡನೇದು ಪವರ್ ಕಾರ್ಡ್, ಮೂರನೇದು ಕೇಬಲ್ ಟು ಫರ್ಡರ್, ನಾಲ್ಕನೇದು ಗ್ರೌಂಡ್ ಕೇಬಲ್ ಟು ವರ್ಕ್ ಪೀಸ್, ಐದನೇದು ವರ್ಕ್ ಪೀಸ್, ಆರನೇದು ವೆಲ್ಡಿಂಗ್ ಟಾರ್ಚ್, ಐದನೇದು ಕನ್ಸಿಸ್ಟೆಂಟ್ ಸ್ಪೀಡ್ ವೈರ್ ಫೀಡರ್, ಎಂಟನೇದು ಎಲೆಕ್ಟ್ರೋಡ್ ವೈರ್, ಒಂಬತ್ತನೇದು ಗ್ಯಾಸ್ ಹೌಸ್, ಹತ್ತನೇದು ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ನ ಜೊತೆಗೆ ಫ್ಲೋ ಮೀಟರ್ನ ಜೊತೆ, 11ನೇದು ಗ್ಯಾಸ್ ರೆಗ್ಯುಲೇಟರ್ ವಿತ್ ಫ್ಲೋ ಮೀಟರ್. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.